ಹಾಯ್ ವೀಕ್ಷಕರೇ, ನಾವು ಇವತ್ತು ಚೆನ್ನರಾಯದುರ್ಗ ಕೋಟೆಗೆ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ನಾವು ಬೆಳಿಗ್ಗೆ ಮನೆಯಿಂದ 5:30ಕ್ಕೆ ಶುರು ಮಾಡಿದ್ವಿ ನಮ್ಮ ಪ್ರಯಾಣನ. ಬರ್ತಾ ದಾರಿಯಲ್ಲಿ ದಾಬಸ್ಪೇಟೆಯಲ್ಲಿ ನಮ್ಮ ತಿಂಡಿನ ನಾವು ಮಾಡಿಕೊಂಡ್ವಿ. ದಾಬಸ್ಪೇಟೆಯಿಂದ ಕೋಟೆವರೆಗೂ ದಾರಿ ತುಂಬ ಸುಂದರವಾಗಿದೆ. ನಮಗೆ ದಾರಿಯ ಅಕ್ಕಪಕ್ಕದಲ್ಲಿ ಹಸಿರು ಗಿಡ ಮರಗಳನ್ನು ನೋಡ್ತಾ ಹೋಗ್ಬೋದು. ಹಾಗೆ ಬೆಟ್ಟಗಳ ಶ್ರೇಣಿಗಳನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ನಾವು ಸ್ಟೇಟ್ ಹೈವೇಯಿಂದ ಇಲ್ಲಿ ನಾವು ಎಡಕ್ಕೆ ತಿರ್ಕೋಬೇಕು. ಇಲ್ಲಿಂದ ನಾವು ಸೀದಾ ಕೋಟೆಗೆ ಹೋಗ್ಬೋದು. ಇದೇ ದಾರಿಯಲ್ಲಿ ನಾವು ಸಿದ್ಧರ ಬೆಟ್ಟಕ್ಕೂ ಸಹ ಹೋಗ್ಬೋದು. ದೂರದಿಂದಲೇ ನಾವು ಈ ಬೃಹತ್ ಆಕಾರದ ಚೆನ್ನರಾಯದುರ್ಗ ಕೋಟೆಯನ್ನು ನೋಡ್ಬೋದು. ಅದು ನಮಗೆ ಸ್ವಾಗತ ಕೋರ್ತಾ ನಮ್ಮ ಶಕ್ತಿಗೆ ಒಂದು ಸವಾಲು ಎಸೆದಂತೆ ಕಾಣುತ್ತೆ. ನಮ್ಮ ಗಾಡಿಗಳನ್ನ ಇಲ್ಲೇ ಪಾರ್ಕ್ ಮಾಡಿ ಕೋಟೆಯ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಕಡೆಗೆ ಹೋಗೋಣ ಬನ್ನಿ. ಈ ಕೋಟೆಯ ಇತಿಹಾಸದ ವಿವರಣೆಯನ್ನು ನಾವು ಈ ಬೋರ್ಡಲ್ಲಿ ನೋಡಬಹುದು. ಬನ್ನಿ ನಾವು ಈ ಕೋಟೆಯ ಟ್ರೆಕ್ಕನ್ನು ಸ್ಟಾರ್ಟ್ ಮಾಡೋಣ. ನಮಗೆ ಇಲ್ಲಿ ಮೊದಲನ ಹೆಜ್ಜೆಯಿಂದಲೇ ನಾವು ಬಹಳ ಎತ್ತರದ ಹಾದಿಯಲ್ಲಿ ನಡಿಬೇಕಾಗತ್ತೆ. ಯಾಕಂದರೆ ಬಂಡೆ ತುಂಬ ಎತ್ತರದಲ್ಲಿದೆ. ಆಲ್ಮೋಸ್ಟ್ 75 ಡಿಗ್ರಿ ಇನ್ಕ್ಲಿನೇಷನ್ನಲ್ಲಿದೆ. ನಮಗೆ ಇಲ್ಲಿಂದ ಕೋಟೆಯ ಶಿಖರ ಇನ್ನೂ ಕಾಣ್ತಾ ಇಲ್ಲ. ನಮಗೆ ದಾರಿ ಇದ್ದಕ್ಕೂ ಅಲ್ಲಲ್ಲಿ ಯಾರೋ ಮಾರ್ಗಗಳಿದೆ. ನಮಗೆ ಈ ಕೋಟೆ ಹತ್ತಲು ಸಾಕಷ್ಟು ಕಾಲಿನಲ್ಲಿ ಶಕ್ತಿ ಇರಬೇಕು. ಯಾಕೆಂದರೆ ನಮಗೆ ಇಲ್ಲಿಂದ ಈ ಕೋಟೆಯ ಮೊದಲನೇ ಬಾಗಿಲವರೆಗೂ ಸುಮಾರು 1 ಕಿಲೋಮೀಟ್ರಷ್ಟು ಪೂರ್ತಿ ಎತ್ತರದ ಹಾದಿಯಲ್ಲೇ ನಡಿಬೇಕಾಗತ್ತೆ. ಈ 1 ಕಿಲೋಮೀಟರ್ನ ಎತ್ತರದ ಹಾದಿಯಲ್ಲಿ ನಾವು ನಡೆಯುವಾಗ ಆದಷ್ಟು ನಮ್ಮ ಬಾರನ್ನು ಮುಂದೆ ಹಾಕಿ ಆದಷ್ಟು ಕಾಲು ಬೆರಳುಗಳ ಮೇಲೆ ನಡ್ಕೊಂಡು ಹೋಗಬೇಕು. ನಾವು ಇಲ್ಲಿಗೆ ಆದಷ್ಟು ಮಳೆಗಾಲದಲ್ಲಿ ಬರೋದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಇಳಿಯುವಾಗ ಬಹಳ ಕಷ್ಟ ಆಗುತ್ತೆ. ಏನಾದರೂ ಒಂದು ತಪ್ಪು ಹೆಜ್ಜೆ ಇಟ್ಟು ನಾವು ಜಾರು ಬಿದ್ದರೆ ಸೀದಾ ಕೆಳಗಡೆವರೆಗೂ ಉಳ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಜಾಲಿ ಜಾಲಿ. ಇವತ್ತು ಈ ಕೋಟೆಯಲ್ಲಿ ನಾವು ಸುಮಾರು ಜನ ನೋಡ್ಬೋದು. ಇಲ್ಲಿಗೆ ಸುಮಾರು ಟ್ರೆಕ್ಕಿಂಗ್ ಗ್ರೂಪ್ ಅವರು ಎವ್ರಿ ವೀಕೆಂಡು ಇಲ್ಲಿ ಟ್ರೆಕ್ ಆರ್ಗನೈಸ್ ಮಾಡ್ತಾರೆ. ಹಾಗೆ ನಾವು ಇಲ್ಲೊಂದು ಕಲ್ಲು ಮಂಟಪ ಸಹ ನೋಡ್ಬೋದು. ನಾವು ಮೇಲೆ ಏರಿದಂತೆಲ್ಲ ಇಲ್ಲಿರುವ ಸುತ್ತಲಿನ ಹಳ್ಳಿಗಳು, ಬೆಟ್ಟಗಳು ಹಾಗೂ ಕೆರೆಗಳನ್ನು ನಾವು ನೋಡಬಹುದು. ಟೋಸ್ ಮೇಲೆ ನಡೀರಿ.
ಇಷ್ಟು ಮೇಲೆ ಬಂದ ಮೇಲೆ ನಮಗೆ ನೋಡಿ ಇವಾಗ ಕೋಟೆಯ ಗೋಡೆಗಳನ್ನು ನಾವು ನೋಡಬಹುದು. ಸ್ವಲ್ಪ ಈ ಥರ ನಡೀರಿ, ಕ್ರಿಸ್ ಕ್ರಾಸಾಗಿ ನಡೀರಿ. ಈ ಟ್ರೆಕ್ಕಿಗೆ ಬರುವಾಗ ಆದಷ್ಟು ನೀರು ತಿಂಡಿ ತಿನಿಸುಗಳನ್ನು ತಗೊಂಡು ಬನ್ನಿ, ಯಾಕೆಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ಅಂಗಡಿಗಳಿಲ್ಲ. ಈ ಕೋಟೆಯ ಮೊದಲನೇ ಹೆಬ್ಬಾಗಿಲನ್ನು ತಲುಪಿದ್ದಾಯಿತು. ಒಳಗೆ ಬರ್ತಿದ್ದ ಹಾಗೆ ನಾವು ಇಲ್ಲೊಂದು ದೊಡ್ಡದಾದ ಕಲ್ಲಿನ ಮಂಟಪವನ್ನು ನೋಡಬಹುದು. ಅದರಿಂದ ಆಚೆಗೆ ನಾವು ಕೋಟೆಯ ಕಲ್ಲಿನ ಗೋಡೆಯ ನಡುವೆ ನಾವು ನಡ್ಕೊಂಡು ಹೋಗಬೇಕು. ಇಲ್ಲಿ ಇನ್ನೊಂದು ಬಾಗಿಲು, ಇನ್ನೊಂದು ಕಲ್ಲು ಮಂಟಪವನ್ನು ಹಾಸಿ ಹೋಗಬೇಕು. ಇಲ್ಲಿಂದ ನಾವು ಕೋಟೆಯ ವಿಶಾಲವಾದ ಆಕೃತಿಯನ್ನು ನೋಡಬಹುದು. ಎತ್ತ ಕಣ್ಣಾಯಿಸಿದರೂ ಕೋಟೆಯ ಭವ್ಯವಾದ ಗೋಡೆಗಳು ಕಣ್ಮನ ಸೆಳೆಯುವುದು. ಕಲ್ಲು ಮಂಟಪದ ಮೇಲೆ ನಿಂತು ನೋಡಿದಾಗ ಕಾಣುವ ದೃಶ್ಯವಿದು. ಇಲ್ಲಿರುವ ಕಣಜ ಪಕ್ಕದಲ್ಲಿರುವ ದೇವಸ್ಥಾನ, ಆ ದೇವಸ್ಥಾನ ಪಕ್ಕದಲ್ಲಿರುವ ಈ ಕೊಳ ಒಂದು ಚಿತ್ರಕಲೆ ಥರ ಕಾಣ್ತಾ ಇದೆ. ಅಷ್ಟು ಸುಂದರವಾಗಿದೆ ಈ ನೋಟ.
ಇಲ್ಲಿರುವ ದೇವಾಲಯದ ಗುಡಿಯೊಳಗೆ ಶಿವಲಿಂಗ ಮತ್ತು ಗಣೇಶನ ಕೆತ್ತನೆಯನ್ನು ನೋಡಬಹುದು. ಈ ದೃಶ್ಯ ಎಷ್ಟು ನೋಡಿದರೂ ಆಸಕ್ತಿ ಇರೋದು ಆ ಥರ ಇದೆ, ಮತ್ತೆ ಮತ್ತೆ ನೋಡಬೇಕನ್ನಿಸುತ್ತೆ. ಬನ್ನಿ ಕೋಟೆ ಒಳಗೆ ಏನೇನಿದೆ ಅಂತ ನೋಡೋಣ. ನಮಗೆ ಕೋಟೆಯ ಮೊದಲನೇ ಹೆಬ್ಬಾಗಿಲಿನಿಂದ ಶಿಖರದವರೆಗೂ ಸುಮಾರು 1.3 ಕಿಲೋಮೀಟ್ರಷ್ಟು ನಾವು ನಡಿಬೇಕಾಗುತ್ತೆ. ಅದೇ ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಶಿಖರದವರೆಗೂ ಒಟ್ಟು ನಾವು 2.3 ಕಿಲೋಮೀಟರ್ಸ್ ಅಷ್ಟು ನಡಿಬೇಕಾಗುತ್ತೆ. ಈ ಕೋಟೆಯ ಗೋಡೆಗಳು ಸುಮಾರು 500 ವರ್ಷಗಳ ಕಾಲದಿಂದ ಭದ್ರವಾಗಿ ನಿಂತಿವೆ. ಚನ್ನರಾಯನದುರ್ಗ ಕೋಟೆಯನ್ನು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಈ ಕೋಟೆಯನ್ನು ಚೆನ್ನಪ್ಪ ಗೌಡರು 1513ರಲ್ಲಿ ನಿರ್ಮಿಸಿದರು. ಸ್ಥಳೀಯ ಆಡಳಿತಗಾರರ ನಂತರ 1600 ದಶಕದಲ್ಲಿ ಈ ಕೋಟೆ ಮೈಸೂರು ರಾಜವಂಶದ ಅಧೀನಕ್ಕೆ ಬಂದಿತು. ನಂತರ 17ನೇ ದಶಕದಲ್ಲಿ ಮೈಸೂರು ರಾಜವಂಶದ ಪ್ರಭಾವ ಕುಗ್ಗಿದಾಗ ಕೋಟೆಯು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ನಿಯಂತ್ರಣಕ್ಕೆ ಸೇರಿತು. ಈ ಕೋಟೆಯ ಪ್ರಮುಖ ಉದ್ದೇಶ ಶಸ್ತ್ರ ಸಂಗ್ರಹಣೆ ಮತ್ತು ತಯಾರಿಕೆಯಾಗಿತ್ತು. ಸುತ್ತಮುತ್ತಲಿನ ಪ್ರದೇಶಗಳಿಂದ ದೊರೆಯುತ್ತಿದ್ದ ಕಬ್ಬಿಣದ ಅದಿರಿನಿಂದ ಶಸ್ತ್ರಾಸ್ತ್ರಗಳನ್ನು ತಯಾರಿಕೆ ಮಾಡಿ ಪೂರೈಸಲಾಗುತ್ತಿತ್ತು. ಚನ್ನರಾಯನದುರ್ಗವು ತುಮಕೂರು ಮತ್ತು ಮಧುಗಿರಿ ಪ್ರದೇಶಗಳ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿತು. ನಂತರ ಈ ಕೋಟೆಯ ಮೇಲೆ ಮರಾಠರು ಮತ್ತು ಮೈಸೂರು ಒಡೆಯರ ನಡುವೆ ಹಲವಾರು ಸಂಘರ್ಷಗಳು ನಡೆದವು. ಅಂತಿಮವಾಗಿ ಕೋಟೆಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ಅಧೀನಕ್ಕೆ ಬಂದು ಕಾಲಕ್ರಮೇಣ ತನ್ನ ಮಹತ್ವವನ್ನು ಕಳೆದುಕೊಂಡು ನಿರ್ಲಕ್ಷ್ಯಕ್ಕೊಳಗಾಯಿತು. ಈ ಎಲ್ಲ ದ್ವಾರಗಳು ನಮ್ಮನ್ನು ಶಿಖರದ ಕಡೆಗೆ ಕರೆದುಕೊಂಡು ಹೋಗುವುದು. ಹಾಯ್. ಯಾವ ಊರು ಸರ್? ಬೆಂಗಳೂರು. ಯಾ.
ನಾವು ಶಿಖರದ ಕಡೆಗೆ ದಾರಿ ತೋರುವ ಕೊನೆಯ ಹೆಬ್ಬಾಗಿಲನ್ನು ನಾವು ತಲುಪಿದ್ದಾಯಿತು. ಮೇಲಿಂದ ಕಾಣುವ ಈ ದೃಶ್ಯ ನೋಟವಿದು ನಮಗೆ ಇಲ್ಲಿರುವ ಗೋಡೆಯ ಮೇಲೆ ಪೂರ್ತಿಯಾಗಿ ನಾವು ನಡೆದುಕೊಂಡು ಹೋಗಬಹುದು. ನಮಗೆ ಇಲ್ಲಿಂದ ದೂರಕ್ಕೆ ಮಧುಗಿರಿ ಬೆಟ್ಟ, ಸಿದ್ಧರ ಬೆಟ್ಟ ಹಾಗೂ ಬೆಟ್ಟದ ಶ್ರೇಣಿಗಳನ್ನು ನಾವು ನೋಡಬಹುದು. ನಾವು ಎದುರಿಗೆ ನಿಂತು ನೋಡಿದಾಗ ಕಾಣುವ ಈ ಕೊಳ, ಈ ದೇವಸ್ಥಾನ ಹಾಗೂ ಅದರ ಹಿಂದೆ ಕಾಣುವ ಭವ್ಯವಾದ ಈ ಕೋಟೆಯ ದೃಶ್ಯ ನೋಟ ಇದು. ನಾವು ಇಲ್ಲಿ ಇನ್ನೊಂದು ದೇವಾಲಯದ ಅವಶೇಷಗಳನ್ನು ನೋಡಬಹುದು. ಚೆನ್ನರಾಯನದುರ್ಗ ಕೋಟೆಯ ಟ್ರೆಕ್ ಒಟ್ಟು 4.6 ಕಿಲೋಮೀಟರ್ಸ್ ಆಗುತ್ತೆ. ಇದು 3759 ಅಡಿ ಸಮುದ್ರ ಮಟ್ಟದಿಂದ ಮೇಲಿದೆ. ನನಗೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಶಿಖರ ತಲುಪಲು ಸುಮಾರು 1 ಗಂಟೆಗಳ ಕಾಲ ಹಿಡಿಯಿತು. ನೀವು ಈ ಟ್ರೆಕ್ಕನ್ನು ಬೆಳಿಗ್ಗೆನೇ ಶುರು ಮಾಡೋದು ಒಳ್ಳೆಯದು. ಹಾಗೆಯೇ ನೀವು ತಂದಿರುವ ಕಸವನ್ನು ನಿಮ್ಮ ಜೊತೆಯೇ ತೆಗೆದುಕೊಂಡು ಹೋಗಿ ಈ ಜಾಗವನ್ನು ಆದಷ್ಟು ಸ್ವಚ್ಛವಾಗಿ ಇಡಲು ಪ್ರಯತ್ನಿಸೋಣ. ನಾನು ಕೆಳಗೆ ಇಳಿಯಲು ಶುರು ಮಾಡಿದೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.